ಮೆಲ್ಲುಸಿರೆ ಸವಿಗಾನ ಎದೆ ಝಲ್ಲನೆ ಹೂವಿನ ಬಾಣ. ಪ್ರಿಯ, ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಏನಿದು ಪ್ರೇಮಿಗಳ ಹಾಡುಗಳು ಹೇಳ್ತಾ ಇದ್ದೀರಿ? ಇವೆಲ್ಲ ತುಂಬ ಇಷ್ಟವಾಗಿದ್ದಲ್ವಾ? ಒಂದ್ಸತಿ ಈ ಹಾಡುಗಳು ಎಲ್ಲಾದ್ರೂ ಬರ್ತಾ ಇದ್ರೆ ನೀವು ಕಾರಲ್ಲೇ ಹೋಗ್ತಾ ಇರಿ, ಆಫೀಸ್ಗೆ ಹೋಗ್ತಾ ಇರಿ, ನೀವು ಗುಣಗುಡೋದಂತೂ ಸತ್ಯ. ಇದೆಲ್ಲ ಚಿತ್ರರಂಗದ ಕೊಡುಗೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಚಿತ್ರರಂಗದಲ್ಲಿ ಈ ಲವರ್ಸ್ ಸಿನಿಮಾಗಳು ತುಂಬ ಹಿಟ್ ಆಗಿದ್ದು. ಹಿಂದೆ ಅದಕ್ಕೋಸ್ಕರ ಅಂತಾನೆ ಒಂದು ಫಾರ್ಮುಲಾ ಕೂಡ ಸೆಟ್ ಮಾಡಲಾಗಿತ್ತು. ದುಃಖದ ಸಂಗತಿ ಇರ್ಬೋದು, ಟ್ರಾಜಿಡಿ ಎಂಡ್ ಇರ್ಬೋದು, ಹ್ಯಾಪಿ ಎಂಡ್ ಇರ್ಬೋದು, ಏನಾದರೂ ಇರ್ಬೋದು, ಹೊಸ ಹೊಸ ಬಗೆಯ ಲಾಜಿಕ್ಗಳನ್ನ ಇಟ್ಕೊಂಡು ಸಿನಿಮಾಗಳು ಎಲ್ಲ ಹಿಟ್ ಆದವು. ಈ ನಡುವೆ ಬರ್ತಾ ಇರೋ ಸಿನಿಮಾಗಳು ಹೊಡಿ ಬಡಿ ಕಡಿ, ರಕ್ತ, ಪಿಸ್ತೂಲು ಇವೆಲ್ಲ ಕೂಡ ಇದೆ. ಆಗ್ಲೂ ಕೂಡ ಜನಕ್ಕೆ ಸಿನಿಮಾಗಳು ಇಷ್ಟ ಆಗ್ತಾ ಇತ್ತು, ಈಗಲೂ ಈ ಸಿನಿಮಾಗಳು ಇಷ್ಟ ಆಗ್ತಾ ಇದ್ದಾವೆ. ಯಾಕೆ ಇಷ್ಟ ಆಗುತ್ತೆ, ಯಾಕೆ ಇಷ್ಟ ಆಗಲ್ಲ ಅನ್ನೋದಕ್ಕೆ ಮುಖ್ಯವಾದ ಒಂದು ಕಾರಣ ನಾನು ಹೇಳ್ತೀನಿ ಕೇಳಿ. ಸಿನಿಮಾ ನೋಡಕ್ಕೆ ಹೋಗ್ತೀರಾ, ಟಿಕೆಟ್ ತಗೊಳ್ತೀರಾ, ಥಿಯೇಟ್ರಲ್ಲಿ ಕೂತ್ಕೊಳ್ತೀರಾ, ಸಿನಿಮಾ ಮುಗಿಸಿ ಹೊರಗಡೆ ಬರ್ತೀರಾ. ಆವಾಗ ನಿಮ್ಗೆ ಅನಿಸ್ಬೇಕು, ಅರೆ ನಾವು 3 ಅವರು ಸಿನಿಮಾ ನೋಡಿದ್ವಾ, ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ವಾ. ಆವಾಗ ಆ ಸಿನಿಮಾ ಸಕ್ಸಸ್ ಆಯಿತು ಅಂತಲೇ ಲೆಕ್ಕ. ಆ ಒಂದು ನಿಟ್ಟಿನಲ್ಲಿ ನಾವು FMCನಲ್ಲಿ ಆ ಥರದ ಸಿನಿಮಾಗಳನ್ನ ಯಾವ ರೀತಿಯಾಗಿ ಮಾಡಬೇಕು, ಅದರ ಹಿಂದೆ ಇರುವಂತಹ ಒಂದು ಸಾಹಸ ಏನು, ಅವೆಲ್ಲವನ್ನು ಕೂಡ ನಾವು ಕೂತ್ಕೊಂಡು ಮಾತಾಡೋದಕ್ಕೋಸ್ಕರನೇ ಒಳ್ಳೊಳ್ಳೆಯ ಸಿನಿಮಾಗಳನ್ನು ತೆಗಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ, ಕನ್ನಡದಲ್ಲಿ ಒಳ್ಳೆಯ ಸಿನಿಮಾಗಳು ಬರಬೇಕು, ಜನ ಮೆಚ್ಚುಗೆಯನ್ನು ಗಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು FMCಯನ್ನು ಹುಟ್ಟಾಕಲಾಗಿತ್ತು. ಅದ್ರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು. ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರ ಸಿನಿಮಾ FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಈ ವಾರ ಅಂದ್ರೆ ಏಪ್ರಿಲ್ 3ಕ್ಕೆ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದೀವಿ ಅನ್ನೋ ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ. ನೋಡಿ, ಕನ್ನಡದಲ್ಲಿ 6 ಸಿನಿಮಾಗಳು, ಹಿಂದಿಯಲ್ಲಿ ಯಾವ ಸಿನಿಮಾಗಳು ಇಲ್ಲ, ತೆಲುಗುನಲ್ಲಿ 4, ತಮಿಳಲ್ಲಿ 5, ಮಲಯಾಳಂನಲ್ಲಿ 1, ಇಂಗ್ಲಿಷಲ್ಲಿ 2, ಒಟ್ಟು 18 ಸಿನಿಮಾಗಳು ಏಪ್ರಿಲ್ 3ಕ್ಕೆ ತೆರೆ ಕಾಣ್ತಾ ಇದ್ದಾವೆ. ನಾನು ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದ್ದೆ ಒಂದು ಲವ್ ಸಾಂಗ್ಸ್ಗಳ ಬಗ್ಗೆ. ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ. ಯಾವುದು ಅಂದ್ರೆ ಪ್ರೇಮಿ ಅಂತ, ರೊಮ್ಯಾಂಟಿಕ್ ಸಿನಿಮಾ, ಹೆಸರೇ ಆಗಿದೆ. ಏನಪ್ಪಾ ಇದು ಅಂದ್ರೆ, ನೋಡಿ, ಒಂದು ಮದುವೆ ಆಗ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಜಾತಕ ನೋಡ್ತೀವಿ, ಕುಂಡಲಿಗಳನ್ನು ಕೂಡಿಸಿ ನೋಡ್ತೀವಿ. ಅದಾದ್ಮೇಲೆ ಹುಡುಗ ಹುಡುಗಿ ಜಾತಕಗಳು ಕೂಡಿ ಬರುತ್ತೋ ಇಲ್ಲೋ ಅನ್ನೋದನ್ನ ನೋಡ್ಕೊಂಡು ಮದುವೆನ ಡಿಸೈಡ್ ಮಾಡ್ತೀವಿ. ಆದ್ರೆ ಇಲ್ಲೊಂದು ವಿಶೇಷ ಏನ್ ಗೊತ್ತಾ, ಇಲ್ಲಿ ಪ್ರೇಮಿಯನ್ನ ಹುಡುಕೋದಕ್ಕೋಸ್ಕರನೇ ಜ್ಯೋತಿಷಿಯನ್ನ ಸಂಪರ್ಕ ಮಾಡಿದ ಒಬ್ಬ ಭೂಪ ಇಲ್ಲಿದ್ದಾನೆ. ಆ ಒಂದು ಕಥೆನೇ ಈ ಪ್ರೇಮಿ ಅನ್ನುವಂಥ ಒಂದು ಸಿನಿಮಾ. ನೋಡಿ, ಚಿಕ್ಕಂದಿನಲ್ಲಿ ಪ್ರೀತಿಯನ್ನು ಅರಸುತ್ತಾ ತನ್ನ ಪಯಣ ಆರಂಭಿಸಿದ ನಾಯಕ ಅನೇಕ ಸವಾಲುಗಳನ್ನ ಎದುರಿಸ್ತಾನೆ. ಇಲ್ಲಿ ಜ್ಯೋತಿಷ್ಯ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೆ ಅಂತ ಚಿತ್ರತಂಡ ಹೇಳುತ್ತೆ. ಪ್ರೀತಿ ಹುಡುಕಲು ಈ ಜ್ಯೋತಿಷ್ಯ ಸರಿಯಾದ ಮಾರ್ಗದರ್ಶನ ಮಾಡ್ತಾ ಆತನಿಗೆ ಪ್ರೀತಿ ದಕ್ಕಿತ, ಅದಕ್ಕೆಲ್ಲ ನೀವು ಈ ಸಿನಿಮಾನೇ ನೋಡಬೇಕು. ಬಿ ಸಿದ್ದಲಿಂಗಯ್ಯ ನಿರ್ಮಾಣದ ಈ ಸಿನಿಮಾ ಕಥೆ ಬರೆದದ್ದು ಅವರ ಪತ್ನಿ ಅಕ್ಕಮಹಾದೇವಿ. ಈ ದಂಪತಿಗಳ ಮಗ ಆದ್ವಿಕ್ ಎಂಜಿನಿಯರ್ ಕೂಡ ಹೌದು. ಈ ಸಿನಿಮಾದ ನಾಯಕನಾಗುವ ಮೂಲಕ ಚಂದನವನವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಪ್ರದೀಪ್ ವರ್ಮಾ ಸಂಗೀತ ನಿರ್ದೇಶನದ ಜೊತೆಗೆ ಆಕ್ಷನ್ ಕಟ್ ಹೇಳಿ ಖಳನಾಯಕನಾಗಿಯೂ ಅಭಿನಯಿಸಿದ್ದಾರೆ. ಶ್ರಾವ್ಯ ರಾವ್ ನಾಯಕಿಯಾಗಿ, ಪ್ರಣತಿ ರಾಘವೇಂದ್ರ ಜ್ಯೋತಿಷಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಾವಣಗೆರೆ, ದೇವರ ಬೆಳಕೆರೆ, ಗೋಕರ್ಣ, ಕನಕಪುರ, ಚಿಕ್ಕಮಗಳೂರು ಹಾಗೂ ಬೆಂಗಳೂರಲ್ಲಿ ಚಿತ್ರೀಕರಣವಾಗಿದೆ. ಸಂಭಾಷಣೆ NM ವಿಮಲ್ ರಾಜ್, ಛಾಯಾಗ್ರಹಣ ಗೌತಮ್ ಮಟ್ಟಿ, ಸಂಕಲನ M ಸಂಜೀವ ರೆಡ್ಡಿ, ತಾರಾಗಣದಲ್ಲಿ ಅದ್ವಿಕ್ ಸಿದ್ದಲಿಂಗಯ್ಯ, ಶ್ರಾವ್ಯ ರಾವ್, S ಪ್ರದೀಪ್ ವರ್ಮಾ, ಸುರೇಶ್ ಬಾಬು, ದ್ವಿತಾ ಕೆ ಗೌಡ ಹಾಗೂ ಕಿರಣ್ ರಾಜ್, ಶಂಕರ್ ಅಂಬಿ, ಹರ್ಷಿತಾ ಕಲ್ಲಿಂಗಲ್, MK ಹರೀಶ್, ಉಕ್ಕಡಗಾತ್ರಿ, ಶೋಭಿತಾ ಎಂ ಹಾಗೂ ಪ್ರಣತಿ ರಾಘವೇಂದ್ರ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇದರ ಒಂದು ಪೋಸ್ಟರ್ನು ಕೂಡ ನಾನೀಗ ತೋರಿಸ್ಬಿಡ್ತೀನಿ. ಪ್ರೇಮಿ ಅಂತ ಏಪ್ರಿಲ್ 3ಕ್ಕೆ ತೆರೆ ಕಾಣ್ತಾ ಇದೆ ಅಲ್ವಾ. ಇನ್ನ ಮುಂದಿನ ಸಿನಿಮಾ, ಮೊದಲನೇದಾಗಿ ನಾನು ಪೋಸ್ಟರ್ನೇ ತೋರಿಸ್ಬಿಡ್ತೀನಿ. ಅಪರಿಚಿತೆ ಅಂತ.
ಅಪರಿಚಿತೆ, ಅಪರಿಚಿತ ಅನ್ನೋ ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಇದು ಇನ್ನೊಂದು ಅಪರಿಚಿತೆ ಅಂತ. ಏನಪ್ಪಾ ಈ ಸಿನಿಮಾ ಅಂದ್ರೆ, ಇದೊಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಶಾಂತವಾದ ಹಳ್ಳಿಯೊಂದರ ಶಾಲೆ, ಅಲ್ಲಿ ಬಾಲಕಿಯರೇ ಹೆಚ್ಚಾಗಿ ಶಾಲೆ ತಪ್ಪಿಸೋದನ್ನ ಶಿಕ್ಷಕಿಯೊಬ್ಳು ಗಮನಿಸ್ತಾಳೆ. ಯಾಕೆ ಹೀಗಾಗ್ತಾ ಇದೆ ಅಂತ ತಿಳಿಯೋದಕ್ಕೆ ಪ್ರಯತ್ನ ಮಾಡಿದಾಗ ಅವಳು ಕಂಡುಕೊಂಡದ್ದು ಕರಾಳ ಸತ್ಯ. ಶಿಕ್ಷಕಿ ಅದನ್ನ ಬಹಿರಂಗ ಪಡಿಸಲು ಯತ್ನಿಸಿದಾಗ ಬೆದರಿಕೆಗಳನ್ನ ಎದುರಿಸ್ತಾಳೆ. ಹಾಗಾದ್ರೆ ಏನದು ರಹಸ್ಯ? ನೀವು ಸಿನಿಮಾನೇ ನೋಡಬೇಕು. ಸುರೇಶ್ ಕುಮಾರ್ ನಾಗ್ಪಾಲ್ ನಿರ್ಮಿಸಿದ ಈ ಸಿನಿಮಾವನ್ನ ವಿಶ್ವನಾಥ್ ಗೋಪಾಲಕೃಷ್ಣ ನಿರ್ದೇಶನ ಮಾಡಿದ್ದಾರೆ. ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್ ಹಾಗೂ ಅವರ ಮಗ ರೋಹಿತ್ ಶ್ರೀನಾಥ್ ಪ್ರಮುಖ ಪಾತ್ರದಲ್ಲಿದ್ದಾರೆ. ಸಂಗೀತ ಅನಿಲ್, ಛಾಯಾಗ್ರಹಣವನ್ನ ಶಂಕರ್ ಆರಾಧ್ಯ, ಸಂಕಲನವನ್ನ ಮಂಜುನಾಥ್ ಡಿ ಶೇಷಗಿರಿ, ಕಥೆ ಗೀತರಚನೆ ಸಂಭಾಷಣೆಯನ್ನ ಪಿ ಶೇಷಗಿರಿ, ತಾರಾಗಣದಲ್ಲಿ ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್, ರೋಹಿತ್ ಶ್ರೀನಾಥ್, ಆರ್ ಜೆ ನಿಖಿತಾ, ಸಿಂಧು ಲೋಕನಾಥ್ ಹಾಗೂ ಗೀತಪ್ರಿಯ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ನಾನು ಕರುಣಾಕರ ಅಂತ. ಏನಪ್ಪಾ ಇದು? ಈ ಕರುಣಾಕರ ಯಾರು? ಅದನ್ನ ಸಿನಿಮಾದಲ್ಲೇ ನಾವು ನೋಡ್ಬೇಕು. ಏನಪ್ಪಾ ಅಂದ್ರೆ, ಇದೊಂದು ಕಾಮಿಡಿ ಸಿನಿಮಾ. ಇದು ಏಪ್ರಿಲ್ 2 ಅಂದ್ರೆ ನಾಳೆನೆ ತೆರೆ ಕಾಣ್ತಾ ಇದೆ. ಮಿಡ್ಲ್ ಕ್ಲಾಸ್ ತಂದೆ ತನ್ನ ಮಗನ ಸರಳ ಸುಂದರ ಕನಸುಗಳನ್ನ ಸಾಕಾರಗೊಳಿಸೋದಕ್ಕೋಸ್ಕರ ಇಷ್ಟದಿಂದ ಕಷ್ಟಪಡುವಂತಹ ಒಂದು ಕಥೆ. ಅಪ್ಪ ಮಗ ಗಂಡ ಹೆಂಡತಿ ಬಾಂಧವ್ಯದ ನಡುವೆ ಸಾಗುವ ಈ ಕಥೆಯನ್ನ ಇಡೀ ಕುಟುಂಬ ಕುಳಿತು ನೋಡಿದಾಗ, ಅರೆ ನಮ್ಮನೆಯಲ್ಲೂ ಹೀಗೆ ಆಗ್ತಾ ಇತ್ತಲ್ವಾ ಅಂತ ನಿಮಗೆ ಅನಿಸೋದಕ್ಕೆ ಸಾಧ್ಯತೆ ಇದೆ. ಅಷ್ಟು ಹತ್ತಿರವಾದಂತಹ ಒಂದು ಕಥೆ. ಮೂಲತಃ ಹಾಸನದವರು, ರಂಗಭೂಮಿಯ ಹಿನ್ನೆಲೆಯವರು, ನಟನೆ, ಕ್ಯಾಮರಾ ಅಸಿಸ್ಟೆಂಟ್ ಹಾಗೂ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದ ಆರ್ಯನ್ ತೇಜಸ್ ಅವರು ಕಥೆ ಬರೆದು ನಿರ್ದೇಶನ ಮಾಡಿ ನಾಯಕನಾಗಿ ಅಭಿನಯಿಸಿದ್ದಾರೆ. ನಮ್ಮ ಪಾಪ್ಕಾರ್ನ್ ಸಿನಿಮಾ ಪ್ರೊಡಕ್ಷನ್ ಲಾಂಛನದಲ್ಲಿ ನಮನ್ ನಾರಾಯಣ ಸಂತೋಷ್, ವೈಭವ್ ಸುರೇಶ್ ನಿರ್ಮಾಣವನ್ನು ಮಾಡಿದ್ದಾರೆ. ಇವರಿಗೆ ಶ್ರೀಕಾಂತ್ ಬಿಬಿ ಅವರು ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ. ಸಂಗೀತವನ್ನ ರೋಹಿತ್ ಸೋಬರ್, ಹಾಡುಗಳನ್ನ ಅನುರಾಧ ಭಟ್, ಛಾಯಾಗ್ರಹಣವನ್ನ ವಿಜಯ್ ರಾಮ್ಕುಮಾರ್, ಸಂಕಲನ ಹಾಗೂ ವಿಎಫ್ಎಕ್ಸ್ ಸುಹಾಸ್ ಎನ್, ತಾರಾಗಣದಲ್ಲಿ ಆರ್ಯನ್ ತೇಜಸ್, ರಾಧಾ ಭಗವತಿ, ಭವೀಸ್ ಗೌಡ, ಎಂಕೆ ಮಠ, ಕುರಿ ಸುಬ್ಬು, ಅಪೂರ್ವ ಶ್ರೀ, ಬಿಎಂ ವೆಂಕಟೇಶ್, ಕಾಮಿಡಿ ಕಿಲಾಡಿಗಳು ಲೋಕೇಶ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ಫಸ್ಟ್ ನೈಟ್ ವಿತ್ ದೆವ್ವ ಅಂತ. ಏನಪ್ಪ ಇದು? ಫಸ್ಟ್ ನೈಟ್ ಅಲ್ಲಿ ದೆವ್ವ ಬೇರೆ ಬಂತ? ಏನಪ್ಪ ಈ ಸಿನಿಮಾ ಅಂದ್ರೆ, ನೋಡಿ, ಈ ಕಥೆಗಳಿಗೆಲ್ಲ ಮುಖ್ಯವಾಗಿ ಈ ತರ ವಿಚಿತ್ರವಾದಂತಹ ಹೆಸರುಗಳನ್ನ ಇಟ್ಟು ಒಬ್ಬ ನಾಯಕ ಆಗ್ಬೇಕು ಅಂತಂದ್ರೆ ಆ ನಾಯಕ ಯಾರಿರ್ಬೋದು ಅಂತ ನಿಮಗೆ ಗೊತ್ತಾ? ನಿಮ್ಗೆಲ್ರಿಗೂ ಗೊತ್ತು, ಒಳ್ಳೆ ಹುಡುಗ ಪ್ರಥಮ್ ಈ ಸಿನಿಮಾದ ನಾಯಕ. ನೋಡಿ, ಏನಿದು ಸಿನಿಮಾ ಅಂದ್ರೆ, ಒಬ್ಬ ತಾನು ಪ್ರೀತಿಸುವ ಮಹಿಳೆಯನ್ನ ಮದುವೆ ಆಗ್ತಾನೆ. ನೆನಪಲ್ಲಿ ಇಟ್ಕೊಳ್ಳಿ, ಮಹಿಳೆಯನ್ನ ಅಂತ. ಯಥಾ ಪ್ರಕಾರ ಮೊದಲ ರಾತ್ರಿ ಅಂದ್ರೆ ಫಸ್ಟ್ ನೈಟ್ ಅಂತೆಲ್ಲ ಕನಸು ಕಾಣ ಆತನಿಗೆ ಆ ರಾತ್ರಿಯ ದುಸ್ವಪ್ನವಾಗ್ತದೆ. ಅರೆ ಎಂತ ದುಸ್ವಪ್ನಪ್ಪ! ಪ್ರೀತಿ, ಭಯಾನಕ ಸೇಡು, ಭಾವನೆಗಳು ಮತ್ತು ಅನಿರೀಕ್ಷಿತ ತಿರುವುಗಳನ್ನು ಒಳಗೊಂಡ ಈ ಸಿನಿಮಾ ತುದಿ ಎಂಚಿನಲ್ಲಿ ಕೂತು ನೋಡಲೇಬೇಕಾದಂತ ಒಂದು ಸಿನಿಮಾ. ಆದ್ರೆ ಇಲ್ಲಿ ಬರೋ ದೆವ್ವದೊಂದಿಗಿನ ಫಸ್ಟ್ ನೈಟ್ ದೃಶ್ಯ ಬಿ ಗ್ರೇಡ್ ಚಿತ್ರದ ಫೀಲ್ ಕೂಡ ಕೊಡೋ ಸಾಧ್ಯತೆ ಇದೆ. ಬಿಗ್ ಬಾಸ್ ವಿನ್ನರ್ ಒಳ್ಳೆ ಹುಡುಗ ಪ್ರಥಮ್ ಚಿತ್ರಕಥೆ ಬರೆದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ನವೀನ್ ನಿರ್ಮಿಸಿದ ಈ ಸಿನಿಮಾವನ್ನ PVR ಸ್ವಾಮಿ ಗೋಗರೆ ದೊಡ್ಡಿ ಅವರು ಛಾಯಾಗ್ರಹಣ ಮಾಡಿ ಆಕ್ಷನ್ ಕಟ್ ಹೇಳಿದ್ದಾರೆ. ಸಂಗೀತವನ್ನ ಆದ್ವಿಕ್ ಎಸ್ ವರ್ಮಾ, ಸಂಕಲನವನ್ನ ನಾಗೇಶ್ ಎನ್, ತಾರಾಗಣದಲ್ಲಿ ಒಳ್ಳೆ ಹುಡುಗ ಪ್ರಥಮ್, ಸುಷ್ಮಿತಾ ಗೌಡ ಮಲ್ನಾಡ್, ನಿಖಿತಾ ಸ್ವಾಮಿ, ಜೀವಿತಾ ವಶಿಷ್ಠ, ಶ್ರೀನಿವಾಸ್ ಮೂರ್ತಿ, ರಮೇಶ್ ಭಟ್, ಹರೀಶ್ ರಾಜ್, ಮಿಮಿಕ್ರಿ ಗೋಪಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ಈ ಸಿನಿಮಾ ಕೂಡ ಯಶಸ್ವಿ ಆಗಲಿ ಅಂತ FMC ವತಿಯಿಂದ ನಾನು ಹಾರೈಸ್ತೇನೆ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನು ಮುಂದಿನ ಸಿನಿಮಾ ಸೈಕಿಕ್ ಅಂತ. ಏನಪ್ಪಾ ಇದು ಸೈಕಿಕ್? ಹೆಸರೇ ವಿಚಿತ್ರವಾಗಿದೆ ಅಲ್ಲ ಅಂತ ನೀವು ಅನ್ಬಹುದು. ಹೌದು ಸ್ವಾಮಿ, ಇದೊಂದು ಹಾರರ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಇಂಥ ಒಂದು ಸಿನಿಮಾ. ತಾನು ಪೊಲೀಸರು ಒಬ್ಬ ಮನೋರೋಗಿಯನ್ನ ಬಂಧಿಸಲಿಕ್ಕೆ ಪ್ರಯತ್ನ ಮಾಡುವಾಗ ಇನ್ನೊಂದು ಗುಂಪಿನ ಜನ ಆಕಸ್ಮಿಕವಾಗಿ ಆತನನ್ನ ಕಂಡುಹಿಡಿತಾರೆ. ಒಂದು ಕೊಲೆಯ ತನಿಖೆ ಅನುಸಾರ ಈ ಮನೋರೋಗಿಯೇ ಕೊಲೆಗಾರನ ಅನ್ನೋದು ಪೊಲೀಸರ ವಾದ. ಆತನ ವರ್ತನೆಯನ್ನು ನೋಡಿದ್ರೆ ಆತ ನಿಜವಾಗಿಯೂ ಮನೋರೋಗಿಯೇ ಅನ್ನುವಂಥ ಒಂದು ಸಂಶಯ ಪೊಲೀಸರಿಗೆ ಗೊಂದಲಕ್ಕೀಡು ಮಾಡುತ್ತೆ. ಹಾಗಾದ್ರೆ ಕೊನೆಗೆ ಏನಾಯ್ತು? ದಯವಿಟ್ಟು ಸಿನಿಮಾ ನೋಡಿ.
ಚೇತನ್ ಎಂ ಹಾಗೂ ಬಿ ಮಂಜುನಾಥ್ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಂಕಲನಕಾರರಾಗಿ ಕೆಲಸ ಮಾಡಿರುವ ಪುಷ್ಕರ್ ಕಿರಿಯೋಡ ಈ ಸಿನಿಮಾ ಮೂಲಕ ಮೊದಲ ಬಾರಿ ಆಕ್ಷನ್ ಕಟ್ ಹೇಳಿದ್ದಾರೆ. ಸಂಗೀತವನ್ನ MS ತ್ಯಾಗರಾಜ್, ಛಾಯಾಗ್ರಹಣವನ್ನ ಸಿನಿಟೆಕ್ ಸೂರಿ, ಸಂಕಲನವನ್ನ ಶ್ರೀಧರ್ YS, ತಾರಾಗಣದಲ್ಲಿ ಸರ್ದಾರ್ ಸತ್ಯ, ಹಂಸಾ ಪ್ರತಾಪ್, ನಿಖಿತಾ, ಕೈಲಾಶ್ ದೇವ್, ರೇಷ್ಮಾ ಲಿಂಗರಾಜಪ್ಪ, ರೋಹಿತ್ ನಾಗೇಶ್, ರಥಸಪ್ತಮಿ ಅರವಿಂದ, ಸಮೀರ್ ನಗರತ್ ಹಾಗೂ ನಿಶ್ಚಿತಾ ಗೌಡ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ಬೆಸ್ಟ್ ಆಫ್ ಲಕ್ ಆಗಿ ಈ ಸಿನಿಮಾ ಯಶಸ್ವಿ ಆಗ್ಬೇಕಂದ್ರೆ ನೀವು ಸಿನಿಮಾ ಮಂದಿರದಲ್ಲೇ ಹೋಗಿ ನೋಡಬೇಕು. ಇನ್ನು ಮುಂದಿನ ಸಿನಿಮಾ ಸಿಂಹಪುರಿಯ ಸಿಂಹ ಅಂತ. ಏನಪ್ಪ ಇದು ಸಿಂಹಪುರಿಯ ಸಿಂಹ, ಭರ್ಜರಿಯಾಗಿದೆಯಲ್ಲ ಟೈಟಲ್ ಅನ್ಕೋತೀರಾ? ನೋಡಿ, ಇದೊಂದು ಆಕ್ಷನ್ ಅಡ್ವೆಂಚರ್ ಮೈಥಾಲಜಿಕಲ್ ಸಿನಿಮಾ. ಮಾರಿಯಮ್ಮ ದೇವಿಯ ಪರಮ ಭಕ್ತ, ದೇವರ ಕರುಣೆಯಿಂದ ಅವನಿಗೆ ಪ್ರಾಚೀನ ಸಂಪತ್ತಿರುವ ಗುಪ್ತ ನಿಧಿಯನ್ನ ಕಂಡುಹಿಡಿತಾನೆ. ಮುಂದೇನಾಯ್ತು? ಆ ಸಂಪತ್ತು ಅವ್ರಿಗೆ ಸಿಕ್ತೆ. ಸಿನಿಮಾ ನೋಡಿ. KY ಮೂರ್ತಿ ಬಂಡವಾಳ ಹೂಡಿ ಆಕ್ಷನ್ ಕಟ್ ಹೇಳಿ ನಾಯಕನಾಗಿ ಅಭಿನಯಿಸಿದ ಈ ಸಿನಿಮಾಗೆ ಸಂಗೀತವನ್ನ MN ಕೃಪಾಕರ್, ಹಾಡುಗಳನ್ನ ರಾಜೇಶ್ ಕೃಷ್ಣನ್, ಅನುರಾಧ ಭಟ್ ಹಾಗೂ ಛಾಯಾಗ್ರಹಣದಲ್ಲಿ ಗುರುದತ್ ಮುಸ್ರಿ ಅವರು ಮಾಡಿದ್ದಾರೆ. ತಾರಾಗಣದಲ್ಲಿ KY ಮೂರ್ತಿ, ಸೌಜನ್ಯ, S ಉಮೇಶ್, ಬ್ಯಾಂಕ್ ಜನಾರ್ದನ, ಪದ್ಮಾ ವಾಸಂತಿ, ಸುಧೀನ್ ಕುಮಟಾ, ರೇಖಾದಾಸ್, ನಿಲೇಶ್ ಗೌಡ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ನಾವು ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಇಷ್ಟು ಈ ವಾರ ಅಂದ್ರೆ ಏಪ್ರಿಲ್ 3ಕ್ಕೆ ತೆರೆ ಕಾಣುವ ಕನ್ನಡದ ಸಿನಿಮಾಗಳು. ಒಟ್ಟು 6 ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ. ಇನ್ನ ಬೇರೆ ಭಾಷೆ ಸಿನಿಮಾಗಳನ್ನು ನೋಡಿದ್ರೆ ಅದೇ ಇಲ್ಲಿ ಹಿಂದಿ ಸಿನಿಮಾಗಳು ಯಾವುದು ತೆರೆ ಕಾಣ್ತಾ ಇಲ್ಲ. ಮುಖ್ಯ ಕಾರಣ ನಿಮ್ಗೆಲ್ರಿಗೂ ಗೊತ್ತಿದೆ, ಧುರಂಧರ್ ಈಗಾಗಲೇ 1000 ಕೋಟಿಯ ಒಂದು ಇದನ್ನ ದಾಟಿ ಮುಂದಕ್ಕೆ ನುಗ್ಗುತ್ತಾ ಇದೆ. ಜನ ಇಷ್ಟಪಡ್ತಾ ಇದ್ದಾರೆ. ಆ ಕಾರಣದಿಂದ ಅದರ ಮುಂದೆ ಬೇರೆ ನಮ್ಮ ಸಿನಿಮಾಗಳು ಮಂಕಾಗಬಹುದೇನೋ ಅನ್ನೋ ಒಂದು ಉದ್ದೇಶದಿಂದ ಹಿಂದಿನಲ್ಲಿ ಬಹುಶಃ ಯಾವ ಸಿನಿಮಾಗಳು ಈ ವಾರ ತೆರೆ ಕಂಡಿರ್ಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ. ಇನ್ನು ತೆಲುಗುನಲ್ಲಿ 4 ಸಿನಿಮಾಗಳ ತೆರೆ ಕಾಣ್ತಾ ಇದ್ದಾವೆ. ಬೈಕರ್ ಅನ್ನುವಂತಹ ಆಕ್ಷನ್ ರೊಮ್ಯಾಂಟಿಕ್, ರಾಕ್ಷಸ ಅನ್ನುವಂತಹ ಕಾಮಿಡಿ ಥ್ರಿಲ್ಲರ್, ಸುವರ್ಣ ಅನ್ನುವಂತಹ ಒಂದು ಹಾರರ್, ಈಸ್ ಇಟ್ ಲವ್, ಅಮ್ಮ ಬದುನು, ಪೊನ ಬದುನು ಅನ್ನುವಂತಹ ಆಕ್ಷನ್ ರೊಮ್ಯಾಂಟಿಕ್ ಥ್ರಿಲ್ಲರ್. ಒಟ್ಟು 4 ಸಿನಿಮಾಗಳು ಈ ವಾರ ತೆಲುಗು ಭಾಷೆಯಲ್ಲಿ ಏಪ್ರಿಲ್ 3ಕ್ಕೆ ತೆರೆ ಕಾಣ್ತಾ ಇದ್ದಾವೆ. ಇನ್ನು ತಮಿಳಲ್ಲಿ 5 ಸಿನಿಮಾಗಳು. ಕಮೇನಿ ಸೆಲ್ವಂ ಅನ್ನುವಂತಹ ಒಂದು ಫ್ಯಾಮಿಲಿ ಡ್ರಾಮಾ, ಕಾಳಿದಾಸ 2 ಅನ್ನುವಂತಹ ಸಸ್ಪೆನ್ಸ್ ಥ್ರಿಲ್ಲರ್, ಮರಗತ ಮಲೈ ಅನ್ನುವಂತಹ ಒಂದು ಫ್ಯಾಂಟಸಿ, ಲೀಡರ್ ಅನ್ನುವಂತಹ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಹಾಗೂ ನೀಲಿರಾ ಅನ್ನುವಂತಹ ಒಂದು ಡ್ರಾಮಾ ಕೂಡ ಇಲ್ಲಿ ತೆರೆ ಕಾಣ್ತಾ ಇರೋದು. ಮಲಯಾಳಂ ಅಲ್ಲಿ 1 ಸಿನಿಮಾ, ಪಾಗಿಡಾಕಲಿ ಅನ್ನುವಂತಹ ಒಂದು ಸಿನಿಮಾ. ಇಂಗ್ಲಿಷ್ ಅಲ್ಲಿ 2 ಸಿನಿಮಾಗಳು. ದ ಸೂಪರ್ ಮಾರಿಯೋ ಗ್ಯಾಲಕ್ಸಿ ಮೂವಿ, ಇದೊಂದು ಅಡ್ವೆಂಚರ್ ಅನಿಮೇಷನ್ ಕಾಮಿಡಿ ಸಿನಿಮಾ. ರೆಡಿ ಆರ್ ನಾಟ್ ಟು, ಹಿಯರ್ ಐ ಕೇಮ್ ಅನ್ನುವಂತಹ ಒಂದು ಕಾಮಿಡಿ ಹಾರರ್ ಮಿಸ್ಟ್ರಿ ಸಿನಿಮಾ. ಒಟ್ಟು ಈ ವಾರ 18 ಸಿನಿಮಾಗಳು ತೆರೆ ಕಾಣ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಈ ಸಿನಿಮಾಗಳನ್ನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ. ಆಗ ಮಾತ್ರ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕವನ್ನ ಪಡೆದುಕೊಳ್ತಾ ಇದೆ. ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಎಲ್ಲ ಜನಕ್ಕೂ ಹೇಳಿ. ನೀವು ನಿಮ್ಮ ಫಿಂಗರ್ ಟಿಪ್ ಅಲ್ಲಿ ಅಂದ್ರೆ ಮೊಬೈಲ್ ನಲ್ಲಿನೇ ಕೂಡ ಯಾವುದೇ ವರ್ತಮಾನ ಪತ್ರಿಕೆ ಅಥವಾ ಅಲ್ಲಿ ಇಲ್ಲಿ ಪೋಸ್ಟರ್ಗಳನ್ನು ನೋಡದೆ ನೀವು ದಾರಿನಲ್ಲಿ ಹೋಗುವಾಗ, ಕಾರಲ್ಲಿ ಹೋಗುವಾಗ ಹಾಕೊಂಡು ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ, ಏನ್ ಸಿನಿಮಾ ಇದೆ, ಯಾವ ವಿಷಯ ಇದೆ, ಯಾವ ಸಿನಿಮಾ ನಾವು ನೋಡ್ಬೋದು ಅನ್ನುವಂತ ಆಯ್ಕೆ ಕೂಡ ನಿಮಗೆ ಸರಳವಾಗುತ್ತೆ, ಈಸಿ ಆಗುತ್ತೆ ಅಂತ ಹೇಳಿ ಮುಂದಿನ ವಾರ ಮತ್ತೆ ಹೊಸ ಸಿನಿಮಾಗಳು ಯಾವ್ಯಾವ ತೆರೆ ಕಾಣ್ತಾ ಇದೀವಿ ಅನ್ನೋ ವಿಷಯವನ್ನು ತಗೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.